ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಇತಿಹಾಸವನ್ನು, ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ, ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ, ಕರ್ನಾಟಕದ ಇತಿಹಾಸ ಅಂತಂದರೆ ಬರೀ ಬೋರಿಂಗ್ ಇಸ್ವಿಗಳು, ಬೋರಿಂಗ್ ರಾಜರ ಸಾಲು ರಾಜರ ಹೆಸರುಗಳು, ಅವರು ಮಾಡಿದಂಥ ಯುದ್ಧಗಳು ಅಷ್ಟು ಮಾತ್ರ ಅಲ್ಲ, ಹಲವಾರು ಕೌತುಕಗಳನ್ನು ಒಳಗೊಂಡಿರುತ್ತೆ. ನಾವು ಚಂದ್ರಗುಪ್ತ ಮೌರ್ಯನಿಂದ ಶುರು ಮಾಡಬೇಕಾದ್ರೆ, ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 300 ಅಥವಾ 400ನೇ ಇಸ್ವಿನಲ್ಲಿದ್ದಂಥ ಚಂದ್ರಗುಪ್ತ ಮೌರ್ಯನಿಂದ ನಾವು ಕರ್ನಾಟಕದ ಇತಿಹಾಸ ಶುರು ಮಾಡಬೇಕಾದ್ರೆ, ದೇಶದಲ್ಲಿ ಮೊದಲ ಬಾರಿಗೆ ಒಂದು ನಿಯೋಜಿತ ಸೈನ್ಯವನ್ನು ಕಟ್ಟಿದವನು ಚಂದ್ರಗುಪ್ತ ಮೌರ್ಯ. ಆ ಸೈನ್ಯಕ್ಕೆ ಒಂದು ಕೋಟೆಯನ್ನು ಕಟ್ಕೊಂಡವನು ಚಂದ್ರಗುಪ್ತ ಮೌರ್ಯ. ಆ ಸೈನ್ಯಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳಿಗೆ ಬೇಕಾದಂಥ ಕಬ್ಬಿಣದ ಅದಿರನ್ನು ಕೊಡ್ತಾ ಇದ್ದಿದ್ದು ನಮ್ಮ ಸಂಡೂರಿನ ಕುಮಾರಸ್ವಾಮಿ ಬೆಟ್ಟ. ನೋಡಿ, ನಮ್ಮ ಕರ್ನಾಟಕದ ಪ್ರಾಮುಖ್ಯತೆ ಕ್ರಿಸ್ತಪೂರ್ವದಲ್ಲಿ ಅಂದರೆ ದಾಖಲೆನಲ್ಲಿ ಬಂದಾಗ, ನಾವು ತುಂಬ ಹಿಂದಕ್ಕೆ ಹೋಗ್ಬೋದು, 10,000 ವರ್ಷದ ಇತಿಹಾಸಕ್ಕೆ ಹೋದರೂ. ಈಗ ನಾವು ದಾಖಲೆಯಲ್ಲಿ ಮಾತಾಡೋದಾದರೆ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಶಸ್ತ್ರಾಸ್ತ್ರಗಳಿಗೆ ಬೇಕಾದಂಥ ಅದರನ್ನು ಕೊಟ್ಟದ್ದು ನಮ್ಮ ಸಂಡೂರಿನ ಕುಮಾರಸ್ವಾಮಿ ಬೆಟ್ಟ. ಮೈನಿಂಗ್ ಅನ್ನೋ ಪ್ರಕ್ರಿಯೆ ಕ್ರಿಸ್ತಪೂರ್ವದಿಂದ ಇತ್ತು. ಈಗ 2,500 ವರ್ಷಗಳಿಂದ ಮೈನಿಂಗ್ ಪ್ರಕ್ರಿಯೆ ಇತ್ತು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಉತ್ತರ ಕರ್ನಾಟಕದ ಮೈನುಗಳ ಬಗ್ಗೆ, ಉತ್ತರ ಕರ್ನಾಟಕದ ಗಣಿಗಳ ಬಗ್ಗೆ ಭಾರತದ ಅಷ್ಟೂ ಜನ ಪ್ರಮುಖ ರಾಜರುಗಳಿಗೆ ಗೊತ್ತಿತ್ತು. ಇಲ್ಲಿದ್ದಂಥ ನಿಧಿ ಬಗ್ಗೆ ಅಷ್ಟೂ ರಾಜರುಗಳಿಗೆ ಗೊತ್ತಿತ್ತು. ಹಾಗಾಗಿ ಎಲ್ಲ ರಾಜರುಗಳು ಉತ್ತರ ಕರ್ನಾಟಕದವರೆಗೂ ತಮ್ಮನ್ನು ಆಳ್ಕೊಳ್ಳೋಕ್ಕೆ ಇಷ್ಟಪಟ್ಕೋತಾ ಇದ್ರು. ಅದರಲ್ಲಿ ಚಂದ್ರಗುಪ್ತ ಮೌರ್ಯನಿಂದ ಶುರುವಾಯಿತು. ಜೈನ ಧರ್ಮವನ್ನು ಪಾಲನೆ ಮಾಡಿದಂಥ ಚಂದ್ರಗುಪ್ತ ಮೌರ್ಯ, ಅವನ ನಂತರ ಬಿಂದುಸಾರ, ಅವನ ಮಗನಾದಂಥ ಬಿಂದುಸಾರ ಜೈನ ಧರ್ಮವನ್ನು ಪಾಲನೆ ಮಾಡದೆ, ಅವತ್ತಿಗಿದ್ದಂಥ ಬೌದ್ಧ ಧರ್ಮವನ್ನು ಸಹ ಪಾಲನೆ ಮಾಡದೆ, ಅಜೀವಿಕ ಅಂತ ತನ್ನದೇ ಆದಂಥ ಒಂದು ಪಂಥವನ್ನು ಕಟ್ಕೊಳ್ತಾನೆ. ಎಷ್ಟು ವಿಸ್ಮಯ ನೋಡಿ. ಜೈನ ಧರ್ಮವನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿಟ್ಟಿದ್ದಂಥ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಯಾವುದೇ ಅವತ್ತಿಗಾಗಲೇ ಇದ್ದಂಥ ಧರ್ಮಗಳಿಗೆ ಸೇರದೆ ಅಜೀವಿಕ ಅಂತ ತನ್ನದೇ ಒಂದು ಪಂಥ ಕಟ್ಕೊಳ್ತಾನೆ. ಅದರಲ್ಲೇ ಜೀವನ ಮಾಡ್ತಾನೆ. ಅವನ ಮಗನಾದಂಥ ಅಶೋಕ, ಚಕ್ರವರ್ತಿ ಸಾಮ್ರಾಟ್ ಅಶೋಕ, ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾನೆ. 3 ತಲೆಮಾರಿನಲ್ಲೇ 3 ಧರ್ಮಗಳು. ಹೇಗಿದೆ ನೋಡಿ. ಅಶೋಕ ತನ್ನ ಕೊನೆಯ ದಿನಗಳನ್ನು ಗುಲ್ಬರ್ಗಾದ ಸನ್ನತಿಯಲ್ಲಿ ಕಳೆದ ಅಂತ ಇತಿಹಾಸಕಾರ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಅಶೋಕ ಹೇಗಿದ್ದ ಅಂತ ತೋರಿಸೋವಂಥ ಶಿಲ್ಪ ಇರೋದು ನಮ್ಮ ಗುಲ್ಬರ್ಗಾದ ಸನ್ನತಿಯಲ್ಲಿ, ಶಹಾಪುರ ತಾಲೂಕಿನ ಸನ್ನತಿ ಗ್ರಾಮದ ಸ್ತೂಪದಲ್ಲಿ. ಸ್ತೂಪ ಈಗಿಲ್ಲ, ಸ್ತೂಪ ಬಿದ್ದೋಗಿದೆ, ಕುಸಿದೋಗಿದೆ. ಆದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದನ್ನು ಸಂರಕ್ಷಿಸಿ ಅಲ್ಲಿಟ್ಟಿದೆ. ಅಶೋಕ ಹೇಗಿದ್ದ ಅನ್ನೋವಂಥ ಶಿಲ್ಪ, ಅಶೋಕನ ನೀವು ನೋಡಬೇಕು ಅಂತಂದರೆ ಶಹಾಪುರದ ಸನ್ನತಿಗೆ ಹೋಗ್ಬೇಕು ನೀವು. ಆ ಸನ್ನತಿಯಲ್ಲಿ ಅಶೋಕನ ಶಿಲ್ಪ ಇದೆ. ತನ್ನ ಕೊನೆಯ ದಿನಗಳನ್ನು ಅಶೋಕ ಇಡೀ ಭೂಮಂಡಲವನ್ನೇ ಅಂತಲೇ ಹೇಳ್ಬೋದಾಗ, ಭರತಖಂಡವನ್ನು ಆಳುತ್ತಿದ್ದಂಥ ಚಕ್ರವರ್ತಿ ಸಾಮ್ರಾಟ್ ಅಶೋಕ ತನ್ನ ಕೊನೆಯ ದಿನಗಳನ್ನು ನಮ್ಮ ಶಹಾಪುರದ ಸನ್ನತಿಗೆ ಬಂದು ಕಳೆದ ಅಂದರೆ ಅವನಿಗೆ ಇದ್ರ ಇಂಪಾರ್ಟೆನ್ಸ್ ಚೆನ್ನಾಗಿ ಗೊತ್ತಿತ್ತು. ಇನ್ನು ಮುಂದಕ್ಕೆ ಬಂದು ನೋಡಿದ್ರೆ, ಅಶೋಕನ ಸಾಮಂತರಾಗಿದ್ದಂಥವರು ಶಾತವಾಹನರು. ಈ ಶಾತವಾಹನರು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಪ್ರಪಂಚದಾದ್ಯಂತ ತನ್ನ ಅನುಯಾಯಿಗಳನ್ನು, ತನ್ನ ಸಾಮಂತರನ್ನು, ಕೊನೆಗೆ ತನ್ನ ಮಕ್ಕಳನ್ನೇ ಕಳಿಸ್ತಾನೆ. ಅವನ 2 ಮಕ್ಕಳು, ಅಶೋಕನ 2 ಮಕ್ಕಳು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ದೇಶ ಸಂಚಾರ ಹೊರಟು ಬಿಡ್ತಾರೆ. ನಮ್ಮ ಮಸ್ಕಿಯಲ್ಲಿ, ಕೊಪ್ಪಳ ಜಿಲ್ಲೆಯ ಮಸ್ಕಿ ಅನ್ನೋ ಗ್ರಾಮದಲ್ಲಿ ಸಿಕ್ಕಂಥ ಬಂಡೆಗಲ್ಲಿನ ಮೇಲಿನ ಶಾಸನ ಮತ್ತೊಂದು ಹೊಳಹನ್ನು ಈಚೆ ತರುತ್ತೆ. ಇಡೀ ಪ್ರಪಂಚದಾದ್ಯಂತ ಅಶೋಕನ ಶಾಸನಗಳಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಇದ್ದಂಥ, ಬಹುತೇಕವಾಗಿ ಬೌದ್ಧ ಧರ್ಮಕ್ಕೆ ಇದ್ದಂಥ, ಪ್ರಚಾರಕ್ಕೆ ಇದ್ದಂಥ ಶಾಸನಗಳು, ಅವುಗಳನ್ನು ತರಬೇಕಾದ್ರೆ ಅವೆಲ್ಲ ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಾ ಇತ್ತು. ಎಲ್ಲ ಕಡೆಗಳಲ್ಲೂ ದೇವನಾಂಪ್ರಿಯ ಅನ್ನೋವಂಥದ್ದು ಇರ್ತಾ ಇತ್ತು. ಯಾರು ಬರ್ತಿದ್ದಿದ್ದನ್ನು ಅಂದರೆ ದೇವನಾಂಪ್ರಿಯ ಅನ್ನೋಂಥದ್ದು ಬರ್ತಾ ಇತ್ತು. ಎಂಥ ದುರಂತ ನೋಡಿ. ಅಶೋಕ ತೀರ್ಕೊಂಡ ಮೇಲೆ, ಕ್ರಿಸ್ತ ಶಕ ಬಂದ ಮೇಲೆ, ಕ್ರಿಸ್ತಪೂರ್ವ ಎಲ್ಲ ಕಳೆದು ಕ್ರಿಸ್ತ ಶಕ ಬಂದು, ನೀವು ನಂಬಲಿಕ್ಕೆಲ್ಲ 1,800 ವರ್ಷ ಆದಮೇಲೆ, 1,800 ವರ್ಷವರೆಗೆ ನಾವು ಅಶೋಕನ ಮರ್ತೇ ಬಿಟ್ಟಿದ್ವಿ. ಅಶೋಕ ಯಾರು, ಅಶೋಕನ ಡೆಪ್ತ್ ಏನು, ಅವನ ಹರಿವೇನು, ಅವನ ವ್ಯಾಪ್ತಿ ಏನು, ಅವನ ವಿಸ್ತಾರವೇನು ಅನ್ನೋದೇ ನಾವು ಮರ್ತಿಬಿಟ್ಟಿದ್ವಿ. 1800ರಲ್ಲಿ ಬಂದಂಥ ಜೇಮ್ಸ್ ಪ್ರಿನ್ಸೆಪ್ ಅನ್ನೋವಂಥ ಆ್ಯಂಟಿಕ್ ಕಲೆಕ್ಟರ್, 1800ರಲ್ಲಿ ಬಂದಂಥ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂಥ ಆಂಟಿಕ್ ಕಲೆಕ್ಟರು
ಒಬ್ಬ ಬ್ರಿಟಿಷ್ ಹಿಸ್ಟೋರಿಯನ್ ಅಂತಲೂ ಕರಿಬೋದು, ನೀವು ಆ್ಯಂಟಿ ಕಲೆಕ್ಟರ್ ಅಥವಾ ಕಾಯಿನ್ ಕಲೆಕ್ಟರ್ ಅಂತ ಕರಿಬೋದು. ಅವನು ಭಾರತಾದ್ಯಂತ ಸುತ್ತಾಡಿ ಮಸ್ಕಿಗೆ ಬರ್ತಾನೆ. ಮಸ್ಕಿಯಲ್ಲಿ ಬಂಡೆ ಮೇಲಿನ ಶಾಸನವನ್ನು ನೋಡಿ ಅದರ ಒಂದು ಪ್ರತಿಕೃತಿಯನ್ನು ಕಳಿಸ್ತಾನೆ, ತನ್ನ ಈಸ್ಟ್ ಇಂಡಿಯಾ ಕಂಪ್ನಿ ಕಲ್ಕತ್ತಾ ಕಳಿಸ್ತಾನೆ. ನೋಡಿ ಇದೇನೋ ಶಾಸನ ಈ ಬಂಡೆಗಳ ಮೇಲಿದೆ, ಇದೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಆಗ ಭಾರತದೆಲ್ಲೆಡೆ ಇದ್ದ ವಿವಿಧ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಶ್ರೀಲಂಕಾ, ಬಾಂಗ್ಲಾದೇಶ್, ಬರ್ಮಾ, ಭೂತಾನ್ ಎಲ್ಲ ಕಡೆಯಿಂದನೂ ಬ್ರಿಟಿಷ್ ಆಫೀಸರ್ಸು ಕಳಿಸ್ತಾರೆ. ಹೌದು, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಒಂದೇ ಥರ ಇದೆ. ಯಾಕೆಂದರೆ ಅದೆಲ್ಲ ಬ್ರಾಹ್ಮಿಯಲ್ಲಿತ್ತು, ಇದೇನು ಅಂತ ಗೊತ್ತಿಲ್ಲ. ಆಗ ಶ್ರೀಲಂಕಾದಲ್ಲಿದ್ದಂಥ ಬ್ರಿಟಿಷ್ ಆಫೀಸರ್ಗಳು ಶ್ರೀಲಂಕಾದಲ್ಲಿ 5ನೇ ಶತಮಾನದಲ್ಲಿ ನಮ್ಮ ಭಗವದ್ಗೀತೆ ಥರನೇ ಮಹಾವಂಶ ಅಂತ ಬುದ್ಧನ ಕುರಿತಾಗಿ ಒಂದು ಮಹತ್ ಗ್ರಂಥ, ಅವ್ರಿಗದೇ ಪವಿತ್ರವಾದ ಗ್ರಂಥ, 5ನೇ ಶತಮಾನದಲ್ಲಿ ರಚಿತವಾಗಿದ್ದಂಥ ಮಹಾವಂಶ ಅನ್ನೋ ಪುಸ್ತಕದಿಂದ ತಿಳ್ಕೊಳ್ತಾರೆ. ಅದು ಅಶೋಕನ ಶಾಸನ ಅಂತ. ಇಡೀ ಪ್ರಪಂಚದಲ್ಲಿ ಹಾಕಿರತಕ್ಕಂಥ ಅಷ್ಟು ಅಶೋಕನ ಶಾಸನಗಳಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಪೂರ್ತಿ ಹೆಸರು ಹಾಕೊಂಡಿರೋದು ನಮ್ಮ ಕೊಪ್ಪಳ ಜಿಲ್ಲೆ ಮಸ್ಕಿ ಗ್ರಾಮದ ಶಾಸನದಲ್ಲಿ, ಬಂಡೆಗಲ್ಲಿನ ಮೇಲೆ ಶಾಸನದಲ್ಲಿ. ಇದರಿಂದಾಗಿ ವಾಪಸ್ ಇಡೀ ಪ್ರಪಂಚಕ್ಕೆ ಏನು ಗೊತ್ತಾಯ್ತಪ್ಪ ಅಂದರೆ ದೇವನಾಂಪ್ರಿಯ ಅಂದರೆ ಅಶೋಕನೇ ಅಂತ ಎಲ್ಲರಿಗೂ ಗೊತ್ತಾಯ್ತು. ಇದನ್ನು ನಮಗೆ ತಿಳಿಸ್ಕೊಟ್ಟವನು ಬ್ರಿಟಿಷ್ ಕಾಯಿನ್ ಕಲೆಕ್ಟರ್ ಜೇಮ್ಸ್ ಪ್ರಿನ್ಸೆಪ್. ಈ ಹುಡುಗ ನಮಗದನ್ನು ತಿಳಿಸ್ಕೊಟ್ಟ. ಆವಾಗ 1800 ಆದಮೇಲೆ ಅಶೋಕನ ಕುರಿತಾದಂಥ ಸಂಶೋಧನೆಗಳು, ಅವನ ಓದುಗಳು ಜಾಸ್ತಿಯಾಗಿ, ಪುಸ್ತಕಗಳು ಎಲ್ಲ ಬಂದು ನಮಗೆ ಅಶೋಕ ಯಾರು, ಅವನ ಅಗಾಧತೆ ಏನು ಅಂತ ನಮಗೆ ಗೊತ್ತಾಯಿತು. ಇವತ್ತಿಗೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ASI ಅಂಡರ್ನಲ್ಲಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡರ್ನಲ್ಲೇ ಇದೆ. ಅಶೋಕನ ಶಾಸನವನ್ನು, ಮಸ್ಕಿಯ ಶಾಸನವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಸ್ಕಿಯಲ್ಲೇ ಇಡೀ ಪ್ರಪಂಚದಲ್ಲಿರುವಂಥ ಶಾಸನಗಳಲ್ಲಿ ಅಶೋಕನ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಸಂಪೂರ್ಣವಾಗಿ ತನ್ನ ಹೆಸರನ್ನು ಮೆನ್ಷನ್ ಮಾಡಿದ್ದಾನೆ. ಹಾಗಾಗಿ ಎಲ್ಲೆಲ್ಲಿ ದೇವನಾಂಪ್ರಿಯ ಅಂತ ಹಾಕಿಸ್ಕೊಂಡಿದ್ನು, ಅದು ದೇವನಾಂಪ್ರಿಯ ಅಂದರೆ ಬೇರೆ ಯಾರೂ ಅಲ್ಲ, ಅಶೋಕ ಅಂತ ನಮ್ಮ ಕರ್ನಾಟಕದ ಮಸ್ಕಿಯಿಂದ ಪ್ರಪಂಚಕ್ಕೆ ಗೊತ್ತಾಯಿತು. ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. ಕ್ರಿಸ್ತ ಪೂರ್ವದ ಅಶೋಕ ನಮ್ಮ ಕರ್ನಾಟಕದಲ್ಲಿ ತನ್ನ ಕೊನೆಯ ದಿನಗಳನ್ನು, ನಮ್ಮ ಗುಲ್ಬರ್ಗಾದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ ಅನ್ನೋದೇ ನಮಗೆಲ್ಲ ಒಂದು ಹೆಮ್ಮೆ ವಿಚಾರ. ಇನ್ನು ಮುಂದಕ್ಕೆ ಬಂದರೆ ಇನ್ನೊಂದು ಕುತೂಹಲಕರವಾದಂಥ ಮಾಹಿತಿ ಅಶೋಕನ ಬೇಗಲೇ ಹೇಳ್ಬಿಡೋದಾದರೆ, ಇದೇ ದೆಹಲಿಯಲ್ಲಿರೋ ಫಿರೋಜ್ ಶಾ ತುಘಲಕ್ನ ಅರಮನೆ ನೀವೆಲ್ಲ ನೋಡಿದ್ದೀರಾ. ಫಿರೋಜ್ ಶಾ ತುಘಲಕ್ನ ಅರಮನೆಯ ಮೇಲೆ, ತನ್ನ ಅರಮನೆಯ ಮೇಲೆ ಒಂದು ವಿಶೇಷವಾದಂಥ ಕಂಬವನ್ನು ನಿಲ್ಲಿಸ್ಕೊಂಡಿದ್ದಾನೆ. ಅರಮನೆಯ ಮೇಲೆ ಅದೇನು ಬ್ಯೂಟಿ ಕೊಡಲ್ಲ, ಏನಿಲ್ಲ, ಅದೇನು ಬ್ಯೂಟಿ ಕೊಡಲ್ಲ, ಸುಮ್ಮನೆ ಒಂದು ಕಂಬ, ಒಂದು ವೃತ್ತಾಕಾರದ ಒಂದು ಬಹುದೊಡ್ಡ ಕಂಬವನ್ನು ತನ್ನ ಅರಮನೆಯ ನೆತ್ತಿಯ ಮೇಲೆ ನಿಲ್ಲಿಸ್ಕೊಂಡಿದ್ದ ಅವನು ಫಿರೋಜ್ ಶಾ ತುಘಲಕ್. ಏನಪ್ಪ ಅದ್ರ ಕತೆ ಅಂತಂದರೆ, ಫಿರೋಜ್ ಶಾ ತುಘಲಕ್ ಒರಿಸ್ಸಾ ಕಡೆ ಹೋದಾಗ ಅಲ್ಲಿ ಇಂಥದ್ದು 2 ಕಂಬಗಳನ್ನು ಕಬ್ಬರಿಯೋದಕ್ಕೆ ಉಪಯೋಗಿಸ್ತಾ ಇದ್ರು. ನಾನೀಗ ಹೇಳೋದೊಂದು 500 ವರ್ಷದ ಕೆಳಗೆ. ಫಿರೋಜ್ ಶಾ ತುಘಲಕ್ ಸಂತತಿಯ 3ನೇ ದೊರೆ ಫಿರೋಜ್ ಶಾ ತುಘಲಕ್, ಮೊಹಮ್ಮದ್ ಬಿನ್ ಘಿಯಾಸುದ್ದೀನ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್, ಅವನಾದ್ಮೇಲೆ ಫಿರೋಜ್ ಶಾ ತುಘಲಕ್. ಇದೆಲ್ಲ ವಿಜಯನಗರದ ಆಸ್ಪಾಸಿನ ಕಾಲಗಳಿವೆಲ್ಲ, ವಿಜಯನಗರದ ಸ್ವಲ್ಪ ಹಿಂದಿನ ಕಾಲ. ಕಬ್ಬರಿಯಕ್ಕೆ ಉಪಯೋಗಿಸ್ತಾ ಇದ್ದಾಗ ಅವನು ಜಮೀನ್ದಾರ ಕಬ್ಬರಿಯಕ್ಕೆ ಉಪಯೋಗಿಸ್ತಾ ಇರ್ತಾನೆ. ಒಬ್ಬ ಜಮೀನ್ದಾರನ ಬಳಿ 2 ಕಂಬ ಇರುತ್ತೆ. ಅವನದನ್ನು ಕಬ್ಬನ್ನು ಅರಿಯೋದಕ್ಕೆ ಉಪಯೋಗಿಸ್ತಾ ಇರ್ತಾನೆ. ಇವ್ರು ಹೋಗಿ ಇದೇನು ಕಂಬ ಇದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇದು ಭೀಮನ ಗದೆ, ಇದು ಭೀಮನ ಗದೆ. ಇದು ಈ ಭೀಮನ ಗದೆ ಯಾರ ಹತ್ತಿರುತ್ತೋ ಅದು ಅವ್ರಿಗೆ ಆ ಶಕ್ತಿ ಬರುತ್ತೆ, ಹಾಗಾಗಿ ನಾ ಇದನ್ನು ಇಟ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ. ಇವನು ಚಕ್ರವರ್ತಿ ಫಿರೋಜ್ ಶಾ ತುಘಲಕ್ಕು, ಇದು ಇಷ್ಟು ಶಕ್ತಿ ಇದಕ್ಕಿದೆ ಅಂದಮೇಲೆ ಈ ಶಕ್ತಿ ನನಗೆ ಬರಲಿ ಅಂತ ಹೇಳಿ ಇವನು ಆ ಗದೆ ಅಂತ ಆ ದೊಡ್ಡ ಕಂಬವನ್ನು ಎತ್ಕೊಂಡೋಗಿ ತನ್ನ ಫಿರೋಜ್ ಶಾ ತುಘಲಕ್ಕನ ಅರಮನೆಯ ಮೇಲೆ ಹಾಕಿಸ್ಕೊಳ್ತಾನೆ. ಅದನ್ನು ಓದಿದಂಥ ಈ ಜೇಮ್ಸ್ ಪ್ರಿನ್ಸೆಪ್ ಅದು ಅಶೋಕನ ಶಾಸನ, ಕಂಬ ಶಾಸನ ನಡೆಯುತ್ತಾನೆ. ಅಶೋಕನ ಕಂಬಶಾಸನವನ್ನು ಭೀಮನ ಗದೆಯಿಂದ ತಪ್ಪಾಗಿ ಅರ್ಥೈಸಿಕೊಂಡ, ಅಂದರೆ ಐತಿಹ್ಯ, ಜಮೀನ್ದಾರಂಗೂ ಭೀಮನ ಗದೆ ಅಂತ ಐತಿಹ್ಯವಾಗಿ ಪುರಾಣದಲ್ಲಿ ಹೇಳಿರ್ತಾರೆ. ನಾವೆಲ್ಲ ನೋಡಿರ್ತೀವಿ. ಈಗ ಪಾಂಡವರ ಗುಹೆಗಳು, ಪಾಂಡವರ ಮೆಟ್ಲು, ಇಲ್ಲಿ ರಾಮ ಸ್ನಾನ ಮಾಡೋದು, ಇಲ್ಲಿ ಸೀತೆ ಸ್ನಾನ ಮಾಡೋದು ಅಂತೆಲ್ಲ ನಾವು ಪುರಾಣದಲ್ಲಿ ಕರ್ನಾಟಕದಲ್ಲಿ ಪ್ರತಿ ಕಡೆ ಹೋದ್ರು, ನಾವು ಈಗ ಚುಂಚನಕಟ್ಟೆಗೆ ಹೋದ್ರು ಇಲ್ಲಿ ಶ್ರೀರಾಮ್ ದೇವರು, ಸೀತಾದೇವಿಯವರು ಇಲ್ಲಿದ್ರು ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾದಂಥ ಕತೆ ಆ ಜಮೀನ್ದಾರನ ಹತ್ರನೂ ಇತ್ತು. ಹಾಗಾಗಿ ಅವನು ಆ ದೊಡ್ಡದಾದಂಥ ಅಶೋಕನ ಕಂಬಶಾಸನವನ್ನು ನೋಡಿ ಕಬ್ಬರಿಯಕ್ಕೆ ಉಪಯೋಗಿಸ್ಕೊಂಡಿದ್ದ. ಒಂದು ಹಾಳೆ ಆಗೋಯ್ತು.
ಒಂದು ಹೊರಟೇ ಹೋಯ್ತಾ ಎರಡರಲ್ಲಿ. ಇನ್ನೊಂದು ಮಾತ್ರ ಸಿಕ್ತು, ಫಿರೋಜ್ ಶಾ ತುಘಲಕ್ ಸಿಕ್ಕಲಾಗಿ ಅವನು ತಂದು ತನ್ನ ದೆಹಲಿಯಲ್ಲಿದ್ದ ತನ್ನ ಅರಮನೆಯ ಮೇಲೆ ನೆತ್ತಿಯ ಮೇಲೆ ಹಾಕ್ಸ್ಕೊಂಡ, ಹಂಗಾಗದು ಉಳ್ಕೊಂಡಿದೆ. ಇಲ್ಲ ಇದೆ, ನೀವು ನೋಡ್ಬೋದು ಅದು ಹೇಗಿದೆ. ಅಶೋಕನಿಗೆ ಉತ್ತರ ಕರ್ನಾಟಕದಲ್ಲಿದ್ದಂಥ ನಾರ್ಸ್ಕ ಅಷ್ಟು ಗಣಿಗಳ ಮೇಲಿನ ಹಿಡಿತಾ ಇತ್ತು, ಅಷ್ಟು ಗಣಿಗಳ ಮೇಲೆ ಅವನ ಕಂಟ್ರೋಲ್ ಇತ್ತು. ಹಾಗಾಗಿ ಅವನು ಉತ್ತರ ಕರ್ನಾಟಕದವರೆಗೂ ತನ್ನ ಛಾಪನ್ನು ಒತ್ತಿದ್ದ. 8-10 ಸಲ ಉತ್ತರ ಕರ್ನಾಟಕಕ್ಕೆ ಬಂದು ಹೋಗಿದ್ದಾನೆ ಅಂತ ಇತಿಹಾಸಕಾರ ಬರೀತಾರೆ. ಕೊನೆ ಸಲ ಅವನು ಬಂದ ಸನ್ನತಿಗೆ, ಶಹಾಪುರದ ತಾಲೂಕಿನ ಸನ್ನತಿ ಗ್ರಾಮಕ್ಕೆ ಅಲ್ಲಿದ್ದಂಥ ಸ್ತೂಪ ಬಹುದೊಡ್ಡ ಬೌದ್ಧ ಸ್ತೂಪಕ್ಕೆ ಬಂದು ಅಲ್ಲಿ ಉಳ್ಕೊಂಡ ಮೇಲೆ ವಾಪಸ್ ಹೋಗಿದ್ದಕ್ಕೆ ದಾಖಲೆ ಇಲ್ಲ. ಆಮೇಲೆ ಅವನು ಎಲ್ಲೋದ ಅಂತ ಗೊತ್ತಿಲ್ಲ. ಹಾಗಾಗಿ ಅವನು ತನ್ನ ಕೊನೆಯ ದಿನಗಳನ್ನು ಈ ಸನ್ನತಿಯಲ್ಲಿ ಕಳೆದ ಅಂತ ಇತಿಹಾಸಕಾರ ಬರೀತಾರೆ. ಅವನಿಗೆ ಇಲ್ಲಿದ್ದಂಥ ಮೈನ್ಗಳ ಮೇಲೆ, ಇಲ್ಲಿದ್ದಂಥ ಗಣಿಗಳ ಮೇಲೆ ಅವನ ಹಿಡಿತಾ ಇತ್ತು. ಅವನಿಗೆ ಇಲ್ಲಿದ್ದಂಥ ಸಂಪದ್ಭರಿತವಾದಂಥ ಕಬ್ಬಿಣದ ಅದಿರು ಅವನನ್ನು ಇನ್ನೂ ಸಂಪದ್ಭರಿತವಾಗಿ ಮಾಡಿತ್ತು. ದಕ್ಷಿಣಕ್ಕೆ ಬರಲಿಲ್ಲ ಅಶೋಕ. ನೋಡಿ, ಇಲ್ಲಿಂದೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ದಕ್ಷಿಣ ಕರ್ನಾಟಕಕ್ಕೆ ಬರಲಿಲ್ಲ, ನಮ್ಮ ಮೈಸೂರು ಬೆಂಗಳೂರು ಕಡೆ ಅಶೋಕ ಬರಲಿಲ್ಲ. ಬರೀ ಅವನ ಅನುಯಾಯಿಗಳನ್ನು ಕಳಿಸಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿಸ್ದ. ಅವನು ಹಿಡಿತಕ್ಕಿದ್ದು ಬರಲಿಲ್ಲ. ಯಾಕೆ ಅಂತಂದರೆ ಚೋಳರು ಆವಾಗ ದಕ್ಷಿಣವನ್ನು ಆಳ್ತಾ ಇದ್ರು. ಚೋಳರು ಶಾತವಾಹನರು ಸ್ನೇಹದಿಂದಿದ್ದ ಕಾರಣಕ್ಕಿಂದಾಗಿ ಶಾತವಾಹನರು ಅಶೋಕನ ಸಾಮಂತರಿದ್ದರು. ಹಾಗಾಗಿ ಅಶೋಕ ದಕ್ಷಿಣ ಕರ್ನಾಟಕಕ್ಕೆ ಬರಲಿಲ್ಲ, ಅಥವಾ ದಕ್ಷಿಣ ಒಳನಾಡು ಅಥವಾ ದಕ್ಷಿಣ ಭಾರತದ ಕೆಳಗಡೆ ಅವನು ದಂಡೆತ್ತಿ ಬರಲಿಲ್ಲ. ಚೋಳರು ದಕ್ಷಿಣ ಭಾರತವನ್ನೆಲ್ಲ ಆಳ್ತಾ ಇದ್ರು. ಅಂದರೆ ನಮ್ಮದು ಚೋಳರ ಹಿಡಿತ ಅಶೋಕನ ಕಾಲದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದವರೆಗೂ ಇತ್ತು. ಸೊ ಉತ್ತರ ಕರ್ನಾಟಕದವರೆಗೂ ಅಶೋಕ ಎಲ್ಲೆಲ್ಲಿ ಗಣಿಗಳಿತ್ತು ಆ ಗಣಿಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಹಾಗಾಗಿ ಇಲ್ಲಿ ಬಂದು ಹೋಗಿ ಮಾಡ್ತಾ ಇದ್ದ. ಕೊನೆಯ ದಿನ ತುಂಬ ಸ್ತೂಪಗಳನ್ನು, ತುಂಬ ಶಾಸನಗಳನ್ನು, ಅಶೋಕ್ ಸಿದ್ದಾಪುರ ಶಾಸನ ನೀವು ನೋಡಿದ್ದೀರಾ, ಮಸ್ಕಿ ಶಾಸನ, ಸನ್ನತಿಯ ಶಾಸನ. ಉತ್ತರ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳೇ ತುಂಬ ಇದೆ. ಚಿತ್ರದುರ್ಗದಲ್ಲಿದೆ, ಹಂಪೆನಲ್ಲಿದೆ, ಮಸ್ಕಿನಲ್ಲಿ, ಸನ್ನತಿನಲ್ಲಿ, ಅಶೋಕ್ ಸಿದ್ದಾಪುರದಲ್ಲಿ, ಮೊಣಕಾಲ್ಮೂರಿನಲ್ಲಿ, ಎಲ್ಲ ಕಡೆ ಇದೆ. ಇಷ್ಟು ಕಡೆ ಅಶೋಕನ ಶಾಸನ ಇದೆ ಅಂದರೆ ಅವನು ಇಲ್ಲೆಲ್ಲ ಓಡಾಡಿದ್ದ ಅಶೋಕ. ಅವನ ಸಾಮಂತರಾಗಿದ್ದಂಥ ಅನುಯಾಯಿಗಳಾಗಿದ್ದಂಥ ಶಾತವಾಹನರು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಶಾಸನಗಳನ್ನು ಹಾಕಿಸಿದ್ರು. ಕ್ರಿಸ್ತ ಪೂರ್ವದಿಂದ ಕರ್ನಾಟಕಕ್ಕಿದ್ದಂಥ ಪ್ರಾಮುಖ್ಯತೆ ಇದು. ಕರ್ನಾಟಕದ ವೈಭವ ಇವತ್ತಿಗೆ 2,500 ವರ್ಷಗಳಿಂದ ಶುರುವಾಗುತ್ತೆ. ಅಗಾಧವಾದ ಸಂಪತ್ತು ನಮ್ಮಲ್ಲಿತ್ತು. ಅದು ಎಲ್ಲರ ಭಾರತಾದ್ಯಂತ, ವಿಶ್ವಾದ್ಯಂತ ಇದ್ದಂಥ ರಾಜ ಮಹಾರಾಜರುಗಳ ಕಣ್ಣನ್ನು ಕುಕ್ಕಿತ್ತು. 2,000 ವರ್ಷಗಳು ನಮ್ಮನ್ನು ಬಂದು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. 1947ರವರೆಗೂ ಕ್ರಿಸ್ತ ಪೂರ್ವದಿಂದ ಶುರುವಾದಂಥ ಸಂಪತ್ತಿನ ಸಾಕಾಣಿಕೆ ಸ್ವತಂತ್ರ ಬರೋವರೆಗೂ ನಡೆದಿದೆ. ವಿಸ್ತಾರವಾಗಿ ಅದನ್ನು ಮುಂದೆ ಮಾತಾಡೋಣ.